ಜೈ ಶ್ರೀ ಕೃಷ್ಣ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ಇವಾಗ ನಾನು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಅದು ಮೆಣಸಿನ್ಕಾಯಿ ಬಜ್ಜಿ. ತುಂಬ ಅಂದರೆ ತುಂಬಾ ಈಜಿ. ಇದನ್ನು ನಾವು ಅಂಗಡಿಯಿಂದ ತರ್ತೀವಲ್ಲ, ಅದೇ ಟೇಸ್ಟೇ ಬರುತ್ತೆ. ನಾ ಹೇಗೆ ಮಾಡಿದ್ದೀನೋ ಅದೇ ಥರ ನೀವು ಮಾಡಿ ನೋಡಿ ಫ್ರೆಂಡ್ಸ್. ಒಂದು ಸಲ ಮಾಡಿದ್ರಂದರೆ ನೀವು ಇದನ್ನು ಪದೇ ಪದೇ ಮಾಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ ಮತ್ತು ಯಾರು ಬೇಕಾದರೂ ಮಾಡ್ಬೋದು. ಅಷ್ಟು ಈಸಿಯಾಗಿದೆ ಮಾಡೋದು. ಆಮೇಲೆ ಯಾರೆಲ್ಲ ನೀವು ಹೊಸಬ್ರು ನೋಡ್ತಾ ಇದ್ದೀರೋ ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದೀರಾ, ಇನ್ನು ಮುಂದೆ ಕೂಡ ನೀವು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇದನ್ನು ವಿಡಿಯೋ ಪೂರ್ತಿಯಾಗಿ ನೋಡಿದಾದ್ಮೇಲೆ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ನಲ್ಲೇ ತಿಳಿಸಿ. ಹಾಗೆ ಹೈಪ್ ಅಂತ ಬಂದಿದೆ ಫ್ರೆಂಡ್ಸ್, ಅದನ್ನು ಒತ್ತಿ ನೀವು ನನಗೆ ಪಾಯಿಂಟ್ಸ್ ಕೂಡ ಕೊಡಬಹುದು. ಆಮೇಲೆ ಇಲ್ಲಿ ನಾನು ದಪ್ಪವಾಗಿರುವಂತಹ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಚೆನ್ನಾಗಿ ನೀರಲ್ಲಿ ತೊಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ತರಕಾರಿಗಳು ತೊಗೊಂಡಾದ್ಮೇಲೆ ನಾವು ನೀರಲ್ಲಿ ತೊಳ್ಕೊಂಡ್ಬಿಟ್ಟೆ ನಾವು ಬಳಸಬೇಕು. ಈ ಥರ ನಾನು ಒಂದು ನ್ಯಾಪ್ಕಿನ್ ಮೇಲೆ ಹಾಕಿ ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಒರೆಸ್ಕೋಬೇಕು. ಒರೆಸ್ಕೊಂಡಾದ್ಮೇಲೆ ಚಾಕು ತೊಗೊಂಡ್ಬಿಟ್ಟು ಈ ಥರ ನಡುವೆ ಸೀಳ್ಕೊತಾ ಇದ್ದೀನಿ ಮೆಣಸಿನ್ಕಾಯಿಗೆ. ನೋಡಿ, ಈ ಥರ ಸೀಳ್ಕೋಬೇಕು. ಆದಮೇಲೆ ಇದರಲ್ಲೇನು ಜಾಸ್ತಿ ಬೀಜಗಳು ಇರೋದಿಲ್ಲ, ಆದರೂ ಒಂದು ಸ್ವಲ್ಪನೇ ಇರುತ್ತಲ್ವ, ಅದನ್ನೆಲ್ಲನೂ ನಾನು ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಕೆಲವರು ಹಾಗೆ ಮಾಡ್ತಾರೆ, ನಾನು ಹಾಗೆ ಮಾಡ್ತಾ ಇಲ್ಲ. ಒಂದು ಸ್ವಲ್ಪ ನೋಡಿ, ಈ ಥರ ಇಷ್ಟಿಷ್ಟೇ ಇದೆ ಒಂದೊಂದರಲ್ಲಿ, ಅಷ್ಟೇ ತೆಗೆದುಕೊಳ್ಬೇಕು. ಇದು ನೋಡಿ, ತೆಗೆದುಕೊಂಡಾಯಿತು, ನೋಡಬಹುದು. ಆಮೇಲೆ ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಒಂದು 4 ಎಸಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಎಳ್ಳು ಹಾಕ್ತಾಯಿದ್ದೀನಿ, ಬಿಳಿ ಎಳ್ಳು. ಹಾಗೆಯೇ ಇದನ್ನೇನು ಹುರ್ಕೊಳ್ಳೋದೇನು ಬೇಡ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ನಾನು ಹುಣಸೆ ಹಣ್ಣನ್ನು ಮೊದಲೇ ನೆನೆ ಹಾಕ್ಕೊಂಡಿದ್ದೆ, ಆದರೆ ಅಷ್ಟೆಲ್ಲ ನಾನು ಹಾಕ್ತಾಯಿಲ್ಲ ಇದರಲ್ಲಿ. ಒಂದು ಸ್ವಲ್ಪ ಹಾಕಬೇಕು. ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಇದು ಪೇಸ್ಟು ಅಂತ ಅಂದರೆ, ಇದರಿಂದನೇ ಇದರ ಟೇಸ್ಟು ಡಬಲ್ ಆಗಿಬಿಡುತ್ತೆ ಫ್ರೆಂಡ್ಸ್. ನೀವು ಬೇಕಂದರೆ ಒಂದು ಸ್ವಲ್ಪ ಖಾರ ಹಾಕ್ಕೋಬೋದು, ಮಸಾಲೆಗಳು ಹಾಕ್ಕೋಬೋದು. ಆದರೆ ಮಸಾಲೆ ಎಲ್ಲ ಹಾಕಿದರೆ ಅದ್ರ ಫ್ಲೇವರೇ ಬೇರೆ ಆಗಿಬಿಡುತ್ತೆ. ಇಷ್ಟ ಹಾಕಿದರೆ ಸಾಕು ಫ್ರೆಂಡ್ಸ್. ಇಲ್ಲಿ ನಾನು ಸೈಡ್ಗೆ ಇವಾಗ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಓಂಕಾಳು, ಆಮೇಲೆ ಸ್ವಲ್ಪ ಸೋಡಾ, ಇಷ್ಟ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪನೇ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ನೀವು ಸ್ವಲ್ಪನೇ ಹಾಕಬೇಕು. ಮತ್ತು ಜಾಸ್ತಿ ಒಂದೇ ಸರಿ ಹಾಕ್ಬಿಟ್ರೆ ಅದು ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಹಿಟ್ಟು ಅಳಸಾಗಿದೆ ಅಂತ ಹೇಳಿ ಆಮೇಲೆ ಮತ್ತೆ ಹಿಟ್ಟು ಹಾಕ್ಕೊಂಡು ಮತ್ತೆ ನೀರು ಹಾಕ್ಕೊಂಡು ಅದು ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಅವಾಗೆಲ್ಲ ವೇಸ್ಟ್ ಆಗಿಬಿಡುತ್ತಲ್ವ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿ ಕಲಿಸ್ತಾ ಇರಬೇಕು. ನೋಡಿ, ಚೆನ್ನಾಗಿ ಗಂಟು ಇರಬಾರ್ದು. ಯಾವ ಥರ ಪೇಸ್ಟ್ ಆಗಬೇಕು ಅಂದರೆ ಕೇಕ್ ಮಾಡ್ತೀವಲ್ಲ ಸಾಫ್ಟಾಗಿ, ಅದೇ ಥರ ಇದನ್ನು ನಾವು ಕಲಿಸ್ಕೊಳ್ಬೇಕು. ನೋಡಿ, ಸೋಡಾ ಕೂಡ ಸ್ವಲ್ಪ ಹಾಕಿದ್ದೀನಿ. ನೀವು ಬೇಕಂದರೆ ಇದರಲ್ಲಿ ಖಾರ ಮಿಕ್ಸ್ ಮಾಡ್ಕೋಬಹುದು. ಆಮೇಲೆ ಕೆಲವರು ನಿಂಬೆಹಣ್ಣನ್ನು ಹಾಕ್ತಾರೆ. ಆ ಥರ ಏನೋ ಹಾಕೋಬೇಡಿ ಫ್ರೆಂಡ್ಸ್. ಯಾಕಂದರೆ ನಾನಿಲ್ಲಿ ಎಳ್ಳಿನ ಪೇಸ್ಟ್ ಏನು ಮಾಡ್ಕೊಂಡಿದ್ದೀನಲ್ಲ, ಅದು ಮಾಡಿಕೊಂಡ್ರೆ ಸಾಕು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಹಬ್ಬಗಳಲ್ಲಿ ಕೂಡ ಇದು ಸೈಡ್ ಡಿಶ್ ಆಗಿ ಮಾಡ್ಕೋಬೋದು. ನಾವು ಹೋಳಿಗೆ ಎಲ್ಲ ಮಾಡಿದಾಗ ಇದನ್ನು ಸೈಡಿಗೆ ಮಾಡಿಕೊಂಡ್ರೆ ಒಂದೊಂದು ತಿಂತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತಲ್ವ. ಇಲ್ಲಿ ನಾನು ಎಣ್ಣೆ ಕೂಡ ಕಾಯಿಗೆ ಇಟ್ಟಿದ್ದೀನಿ. ಇವಾಗ ಒಂದು 10 ನಿಮಿಷ ನೆನೆ ಹಾಕಿದ್ದೆ ಎಲ್ಲ ಹಿಟ್ಟು, ಇವಾಗ ನೆಂದಿದೆ. ಇದನ್ನು ನಾನು ಒಂದು ಗ್ಲಾಸಲ್ಲಿ ಹಾಕೋತಾ ಇದ್ದೀನಿ. ಮಾಡೋದಕ್ಕೆ ಈಸಿ ಆಗುತ್ತಲ್ವ, ಅದಕ್ಕೋಸ್ಕರ. ನೀವು ಬೇಕಿದ್ದರೆ ಹಾಗೇ ನಾವು ಯಾವುದರಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತೀವೋ ಅದರಲ್ಲೇ ನೀವು ಮೆಣಸಿನ್ಕಾಯಿ ಎದ್ದಿಬಿಟ್ಟು ಅದನ್ನು ಹಾಗೆ ನೀವು ಅದರಲ್ಲಿ ಬಿಡಬಹುದು. ಇವಾಗ ನೋಡಿ, ಈ ಮೆಣಸಿನ್ಕಾಯಿ ಏನಿದೆಯಲ್ಲ ನಾನು ಸೀಳ್ಕೊಂಡಿದ್ದೆ ಅಲ್ಲ, ಅದರಲ್ಲಿ ನಾವು ಇವಾಗ ಮಸಾಲೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದರಲ್ಲಿ ತುಂಬಬೇಕು. ನೋಡಿ, ಈ ಥರ ತುಂಬ್ಕೋಬೇಕು. ತುಂಬ್ಕೊಂಡಾದಮೇಲೆ ಇದೇನು ಖಾರ ಇರಲ್ಲ, ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರುತ್ತೆ ಅಷ್ಟೇ. ಅವಾಗ ಅದು ತಿಂತಾ ಇದ್ದರೆ ಆಹಾ ಎಷ್ಟು ಚೆನ್ನಾಗಿ ಟೇಸ್ಟ್ ಇದೆ ಅಂತಾರೆ ಎಲ್ಲರೂ. ನೀವು ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ಇದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಹದನೇ ಇರಬೇಕು, ಆವಾಗ ಪರ್ಫೆಕ್ಟಾಗಿ ಬರುತ್ತೆ.
ನಿಮ್ಮ ಮೆಣಸಿನ್ಕಾಯಿ ಬಜ್ಜಿ. ಇವಾಗ ನೋಡಿ, ನಾನು ಒಂದು ಗ್ಲಾಸಲ್ಲಿ ಹಾಕ್ಕೊಂಡಿದ್ದೆ ಎಲ್ಲ ಹಿಟ್ಟು, ಅದರಲ್ಲಿ ಎದ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಎತ್ಕೊಂಡ್ಬಿಟ್ಟು, ನಮ್ಮ ಮೆಣಸಿನ್ಕಾಯಿ ತುಂಬಾ ದೊಡ್ಡದಾಗಿದೆ ಫ್ರೆಂಡ್ಸ್. ನೀವು ಬೇಕೆಂದರೆ ಚಿಕ್ಕದು ಕೂಡ ತಗೋಬಹುದು. ನೋಡಿ, ಇವಾಗ ನಾನು ಎದ್ದುಬಿಟ್ಟು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ನೋಡಿ. ಒಂದು ಸರ್ತಿಗೆ 2 ಅಥವಾ 3 ಮಾತ್ರನೇ ಕರ್ಕೊಳ್ಬಹುದು, ಯಾಕಂದರೆ ಮೆಣಸಿನ್ಕಾಯಿ ತುಂಬಾ ದೊಡ್ಡದಾಗಿದೆ. ಆಮೇಲೆ ಹಿಟ್ಟು ಕೂಡ ಹಚ್ಚಿ ಆಮೇಲೆ ಅದರಲ್ಲಿ ಎಣ್ಣೆಯಲ್ಲಿ ಹಾಕಿದ್ಮೇಲೆ ಇನ್ನೂ ದೊಡ್ಡದಾಗಿ ಆಗಿಬಿಡುತ್ತೆ ನೋಡಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ನೋಡಬಹುದು ನೀವು. ಈ ಥರ ಕರ್ಕೊಳ್ಬೇಕು. ಆಮೇಲೆ ಒಂದು ಸ್ವಲ್ಪ ಆದಮೇಲೆ ಇದನ್ನು ತಿರುವಿ ಹಾಕ್ಕೋಬೇಕು. ಈ ಥರ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಂದೇ ಸರಿ ಬರೋದೇ ಇಲ್ಲ, ಈ ಥರ ಹಾಕ್ಕೊಳ್ಬೇಕು ನೋಡಿ. ಯಾವ ಥರ ಅಂಗಡಿಯಲ್ಲಿ ನಿಮಗೆ ಸಿಗುತ್ತೆ ಅದೇ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನೀವು ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇವತ್ತೇ ಟ್ರೈ ಮಾಡಿ ನೋಡ್ತೀರಾ ನೀವು, ಮಾಡೋದಷ್ಟು ಈಸಿಯಾಗಿದೆ ನೋಡಿ. ಇದಾಗಿದೆ, ಇಷ್ಟಾದರೆ ಸಾಕು. ಎಲ್ಲರೂ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ ಫ್ರೆಂಡ್ಸ್ ನೋಡಿ. ಇದ್ರ ಜೊತೆ ಚಟ್ನಿ ಕೂಡ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೀವು ಬೇಕಂದರೆ ಚಟ್ನಿ ಹಚ್ಕೊಂಡು ತಿನ್ನಬಹುದು, ಅಥವಾ ಚಟ್ನಿ ಬೇಡ ಅಂತ ಅನ್ನೋರು ಈರುಳ್ಳಿ ಜೊತೆ ನೀವು ಇದನ್ನು ತಿನ್ಕೋಬೋದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್ ನೋಡಿ. ಈ ಥರ ಬಂದಿದೆ ನಮ್ಮ ಮೆಣಸಿನ್ಕಾಯಿ ಬಜ್ಜಿ. ಬಾಯಲ್ಲಿ ನೀರು ಬರ್ತಾ ಇದೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಕೂಡ ಫಸ್ಟ್ ಟೈಮ್ ಮಾಡಿರೋದು ಇದು. ನನಗೆ ಒಬ್ಬರು ಅಂದರೆ ನನ್ನ ಫ್ರೆಂಡು ಹೇಳಿದರು ಈ ಮಸಾಲೆ. ಅವರು ಆಂಧ್ರದಲ್ಲಿ ಇರ್ತಾರೆ, ಸೊ ಅವ್ರ ರೆಸಿಪಿ ಇದು. ಥ್ಯಾಂಕ್ ಯು ನನಗೆ ಹೇಳಿದ್ದಕ್ಕಾಗಿ ಅಂತ ನಾನು ಅವರಿಗೆ ಹೇಳ್ತಾ ಇದ್ದೀನಿ. ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ನನಗೆ ಇದೇ ಥರ ನೀವು ಸಪೋರ್ಟ್ ಮಾಡಿ. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನನ್ನ ಜೊತೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಹೈಪ್ ಮಾಡಿ ಫ್ರೆಂಡ್ಸ್, ಹೈಪ್ ಮಾಡಿ ನನಗೆ ಪಾಯಿಂಟ್ಸ್ ಕೊಡಿ. ಅದು 3 ಸಾರಿ ನೀವು ಕೊಡ್ಬೋದು ಫ್ರೆಂಡ್ಸ್. 3 ಸಾರಿ ಕೊಟ್ಟರೆ ನನಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ದಯವಿಟ್ಟು ನನಗೆ ಇದೇ ಥರ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.